ಇವತ್ತಿನ ಪಾದಯಾತ್ರೆ ಜೆಡಿಎಸ್ ಯುವ ನಾಯಕರದ್ದು. ಪಾದಯಾತ್ರೆಯಲ್ಲಿ ನಮ್ಮ ಶಾಸಕರು ಭಾಗಿಯಾಗ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ನಿರ್ಮಾಣ ಆಗುವುದಿಲ್ಲ. ಟೌನ್ಶಿಪ್ ಮೂಲಕ ದುಡ್ಡು ಹುಡಿಯೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನುವಂಥ ಆರೋಪ. ರೈತರು ಹೆಣ್ಮಕ್ಳು ಭದ್ರವಾಗಿದ್ರೆ ಬಿಡದಿ ಟೌನ್ಶಿಪ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕೆಟ್ಟ ಭ್ರಷ್ಟ ಸರ್ಕಾರಕ್ಕೆ ತಿರುಗೇಟು ಕೊಡಲಿಕ್ಕೆ ಈಗ ಶಾಸಕರು ಕೂಡ ಸಿದ್ಧ ಆಗ್ತಿದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ರೀತಿಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಆಗಬಾರದು ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಹೆಚ್ಚಿನ ಬಿಡದಿ ಟೌನ್ಶಿಪ್ನ ವಿಷಯದಲ್ಲಿ ಸಾಕಷ್ಟು ವಿಷಯ ಏನು ಹೇಳಿದ್ದೇನೆ, ಅದು ಜನವಿರೋಧಿ ರೈತ ವಿರೋಧಿಯ ಕಾರ್ಯಕ್ರಮ. ಅಲ್ಲಿ ಆ ಭಾಗದಲ್ಲಿ 500 ದಿನಕ್ಕೂ ಹೆಚ್ಚಿನ ಒಂದು ಹೋರಾಟ ಏನು ನಡೀತಿದೆ, ರೈತರ ಒಂದು ಹೋರಾಟ. ಅದರಲ್ಲೂ ರೈತ ಮಹಿಳೆಯರು ಸರ್ಕಾರಕ್ಕೆ ಏನಾದರೂ ಆ ಹೋರಾಟ, ರೈತರ ಹೋರಾಟ ಏನಿದೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋದಿದೆ, ತೀರ್ಮಾನಕ್ಕೆ ಬರಬೇಕು. ಇವತ್ತು ಆ ರೈತರ ಪರವಾದಂಥ ಧ್ವನಿಗೋಸ್ಕರಲೇ ಜನತಾದಳದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಕಾರ್ಯಕ್ರಮ 3 ದಿವಸ ಇದೆ. ಬಿಡದಿ ಟೌನ್ಶಿಪ್ನ ವಿಷಯದಲ್ಲಿ ಸಾಕಷ್ಟು ವಿಷಯ ಏನು ಹೇಳಿದ್ದೇನೆ, ಅದು ಜನವಿರೋಧಿ ರೈತ ವಿರೋಧಿಯ ಕಾರ್ಯಕ್ರಮ. ಹೀಗೆ ಇದೀಗ ಮೈಸೂರಿನಲ್ಲಿ ಮಾತನಾಡುವಂತ ಎಚ್.ಡಿ.ಕೆ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿ ಆಗಬಾರ್ದು. ಅದರ ಜೊತೆಗೆ ಬಿಡದಿ ಟೌನ್ಶಿಪ್ ನೆಪ ಇಟ್ಕೊಂಡು ರಾಜ್ಯ ಸರ್ಕಾರ ಈಗಾಗಲೇ ಕೋಟಿ ಹಣ ಲೂಟಿ ಮಾಡಲಿಕ್ಕೆ ಹೊರಟಿದ್ದಾರೆ, ರೈತರ ದುಡ್ಡು ಹೊಡೆಯೋಕೆ ಮುಂದಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಅದರ ಜೊತೆಗೆ ರೈತರು ಮತ್ತೆ ಹೆಣ್ಮಕ್ಳು ಭದ್ರವಾಗಿರಬೇಕು, ಟೌನ್ಶಿಪ್ ಯೋಜನೆ ಜಾರಿಗೆ ಬರೋದಿಲ್ಲ, ಅದಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಈ ಒಂದು ಕೆಟ್ಟ ಭ್ರಷ್ಟ ಸರ್ಕಾರಕ್ಕೆ ಹೇಗೆಲ್ಲ ಪಾಠ ಕಲಿಸಬೇಕು ಅಂತ ಹೇಳಿ ನಾವು ಮುಂದಾಗಬೇಕು ಅಂತ ಹೇಳಿ ಇದೀಗ ಎಚ್.ಡಿ.ಕೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾರಣ ಈಗಾಗಲೇ ಇವತ್ತಿನಿಂದ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಚಾಲನೆ ಕೊಟ್ಟಾದ ನಂತರ ಈ ರೀತಿಯಾಗಿ ಎಚ್.ಡಿ.ಕೆ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪಾದಯಾತ್ರೆಯಲ್ಲಿ ನಮ್ಮ ಶಾಸಕರು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಟೌನ್ಶಿಪ್ ನಿರ್ಮಾಣ ಆಗಬಾರ್ದು, ರೈತರು ಮತ್ತೆ ಹೆಣ್ಮಕ್ಳು ಎಲ್ಲರೂ ಕೂಡ ಭದ್ರವಾಗಿರಬೇಕು, ತಮ್ಮ ನಿಲುವೇನಿದೆ ಅದನ್ನ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಿಲ್ಲಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.